ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನು. ಮೊದಲಿಗೆ ಮೇಷರಾಶಿ. ಧಾರ್ಮಿಕ ಯಾತ್ರೆಗೆ ಸಜ್ಜು. ಆರ್ಥಿಕ ಸಮಸ್ಯೆಗಳು ಕಾಡಬಹುದು. ಮಕ್ಕಳಿಗೆ ಸ್ವಲ್ಪ ಅನಾರೋಗ್ಯ. ದಿನಾಂತ್ಯದಲ್ಲಿ ಪ್ರಯಾಣ ನಿಗದಿಯಾಗುತ್ತದೆ. ವೃಷಭ ರಾಶಿ. ಪುಸ್ತಕ ವ್ಯಾಪಾರಿಗಳಿಗೆ ಲಾಭ. ಮನೆಯ ನಿರ್ಮಾಣದಲ್ಲಿ ಗೊಂದಲ. ಆಸ್ತಿ ಹಂಚಿಕೆ ಆಗುತ್ತೆ. ಸ್ತ್ರೀ ಉದ್ಯೋಗಿಗಳಿಗೆ ವರ್ಗಾವಣೆ. ಮಿಥುನ ರಾಶಿ. ಅಂತರಿಕ್ಷ ಸಂಸ್ಥೆಯ ಉದ್ಯೋಗಿಗಳಿಗೆ ಹೆಚ್ಚಿನ ಒತ್ತಡ. ಚಿತ್ರನಟರಿಗೆ ಬಹಳಷ್ಟು ಅವಕಾಶಗಳು. ಸಂಗೀತ ಅಭ್ಯಾಸ ಆರಂಭಿಸುತ್ತೀರಿ. ಕಟಕ ರಾಶಿ. ನಾಟ್ಯ ಶಾಲೆಯನ್ನು ನಡೆಸುವವರಿಗೆ ಆರ್ಥಿಕ ಲಾಭ. ವೈದ್ಯ ಮತ್ತು ತಾಂತ್ರಿಕ ವಿದ್ಯಾರ್ಥಿಗಳಿಗೆ ಸಮಸ್ಯೆ. ಪದವಿ ಪ್ರಾಪ್ತಿಯಲ್ಲಿ ನಿರ್ಬಂಧ. ಸಿಂಹರಾಶಿ. ಉನ್ನತ ವಿದ್ಯಾಭ್ಯಾಸಕ್ಕೆ ವಿದೇಶದಲ್ಲಿ ಅವಕಾಶಗಳು. ಮಗಳ ವಿವಾಹ ಪ್ರಯತ್ನ ಸಫಲ. ಉದ್ಯೋಗ ಸ್ಥಳದಲ್ಲಿ ತಾಳ್ಮೆಯಿಂದ ವ್ಯವಹರಿಸಬೇಕು. ಕನ್ಯಾ ರಾಶಿ. ವಿಚ್ಛೇದಿತರಿಗೆ ವಿವಾಹದ ಅವಕಾಶಗಳು ಒದಗಿ ಬರುತ್ತವೆ. ಸಂತಾನ ಅಪೇಕ್ಷಿತರಿಗೆ ಶುಭ ಸುದ್ದಿ. ಸಗಟು ವ್ಯಾಪಾರದಲ್ಲಿ ಲಾಭ. ತುಲಾ ರಾಶಿ. ಔಷಧ ವ್ಯಾಪಾರಸ್ಥರಿಗೆ ನಷ್ಟ. ರಾಜಕೀಯ ರಂಗದವರಿಗೆ ಬಂಧನ ಭೀತಿ. ನಿರ್ದೇಶಕರು ನಿರ್ಮಾಪಕರಿಗೆ ಹಲವು ಸಮಸ್ಯೆಗಳು. ವೃಶ್ಚಿಕ ರಾಶಿ. ನಿವೇಶನ ಖರೀದಿಯಲ್ಲಿ ದಾಖಲೆ ಪತ್ರಗಳ ಸಮಸ್ಯೆ. ಗೃಹ ನಿರ್ಮಾಣಕ್ಕೆ ಚಾಲನೆ. ಹೊಸ ವೃತ್ತಿಯಲ್ಲಿ ಅಸಮಾಧಾನ. ಧನುಸು ರಾಶಿ. ತೋಟಗಾರಿಕೆ ಇಲಾಖೆಯ ಕೆಲಸಗಾರರಿಗೆ ವರ್ಗ. ಕೇಂದ್ರ ಸರ್ಕಾರಿ ನೌಕರರಿಗೆ ವೇತನ ಹೆಚ್ಚಳ. ಮಹಿಳೆಯರಿಗೆ ಆಭರಣ ಲಾಭ. ಮಕರ ರಾಶಿ. ಸಹೋದ್ಯೋಗಿಗಳಿಂದ ಕಿರುಕುಳ ಅನುಭವಿಸುತ್ತೀರಿ. ಔದ್ಯೋಗಿಕ ಅವಕಾಶಗಳು ಲಭ್ಯ. ವಿಚ್ಛೇದನ ಕಟ್ಟಳೆ ಅಂತಿಮ ಹಂತಕ್ಕೆ ಬರುತ್ತದೆ. ಕುಂಭರಾಶಿ. ಹೃದಯ ಸಂಬಂಧಿ ವ್ಯಾಧಿ ಉಲ್ಬಣ. ಸಾರ್ವಜನಿಕ ಸೇವಾ ವೃತ್ತಿದಾರರಿಗೆ ಕಿರುಕುಳ. ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ಲಾಭ. ಇನ್ನು ಕೊನೆಯದಾಗಿ ಮೀನರಾಶಿ. ಉದ್ಯೋಗ ನಿಮಿತ್ತ ಪತಿ ಪತ್ನಿ ವಿಯೋಗ. ಧಾರ್ಮಿಕ ಕ್ಷೇತ್ರದ ಕೆಲಸಗಾರರಿಗೆ ಧನ ನಷ್ಟ. ಅಮೂಲ್ಯ ವಸ್ತು ಖರೀದಿಯಲ್ಲಿ ನೆಮ್ಮದಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.